ಎಲ್ಲರಿಗೂ ನಮಸ್ಕಾರ. ತಾಯಿ ಲಕ್ಷ್ಮಿಯನ್ನು ಸುಖ, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಎಂದು ಕರೆಯಲಾಗುತ್ತದೆ. ಲಕ್ಷ್ಮಿಯನ್ನು ವರ್ಷದ ಮೊದಲ ದಿನದಂದು ಪೂಜಿಸುವುದರಿಂದ ಜೀವನದಲ್ಲಿ ಆಗುತ್ತಿರುವ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ. ಈ ದಿನ ಸಂಪತ್ತಿನ ಅಧಿದೇವತೆಯನ್ನು ಪೂಜಿಸುವುದರಿಂದ ದುಪ್ಪಟ್ಟು ಫಲಿತಾಂಶ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನದಂದು ಲಕ್ಷ್ಮೀ ದೇವಿಗೆ ಧನಿಯ ಕಾಳುಗಳನ್ನು ಅರ್ಪಿಸುವುದರಿಂದ ವಿಶೇಷ ಫಲಗಳು ವರ್ಷವಿಡೀ ದೊರೆಯುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಈ ಧನಿಯ ಕಾಳುಗಳು. ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಧನಿಯ ಸಹ ಒಂದು. ಈ ಸರಳವಾದ ಪರಿಹಾರದಿಂದ ಒಬ್ಬರ ಜೀವನದಲ್ಲಿ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಸದಾ ಮನೆಯಲ್ಲಿ ನೆಲೆಸಿರುವಂತೆ ಮಾಡುತ್ತದೆ. ಹೊಸ ವರ್ಷದಂದು ಈ ಕೆಲಸವನ್ನು ಮಾಡುವುದರಿಂದ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಉಂಟಾಗದೆ ಸುಖ ಸಮೃದ್ಧಿಯು ನೆಲೆಸಿರುತ್ತದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಧನಿಯ ಕಾಳುಗಳು ಅದೃಷ್ಟದ ಸಂಕೇತವಾಗಿದೆ. ಇದನ್ನು ಧನ ಸಂಪತ್ತಿನ ಅಧಿದೇವತೆ ಎಂದು ಲಕ್ಷ್ಮೀ ದೇವಿಯ ಸಂಕೇತವೆಂದು ನಂಬಲಾಗಿದೆ. ತಾಯಿ ಲಕ್ಷ್ಮಿಗೆ ಸುವಾಸನೆಯುಳ್ಳ ವಸ್ತುಗಳೆಂದರೆ ಅತ್ಯಂತ ಪ್ರಿಯ. ಅಂತಹ ವಸ್ತುಗಳಲ್ಲಿ ಒಂದಾದ ಧನಿಯ ಅತ್ಯಂತ ಮಂಗಳಕರವಾದದ್ದು. ಧನಿಯ ಕಾಳುಗಳನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಬರುತ್ತದೆ. ಅಷ್ಟೇ ಅಲ್ಲದೆ ಧನಿಯ ಕಾಳುಗಳನ್ನು ಈ ದಿನ ಮಣ್ಣಿನಲ್ಲಿ ಬಿತ್ತಿ ಮನೆಯ ಮುಂದೆ ಗಿಡ ಬೆಳೆಸುವುದರಿಂದ ಮನೆಯ ಆರ್ಥಿಕ ಸ್ಥಿತಿಯು ಗಟ್ಟಿಯಾಗುತ್ತದೆ. ಮನೆಯೊಳಗೆ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿಯು ಬಲವಾಗುತ್ತದೆ. ವಾಸ್ತುಶಾಸ್ತ್ರಗಳ ಪ್ರಕಾರ ಮನೆಯ 4 ಮೂಲೆಗಳಲ್ಲಿ ಧನಿಯ ಕಾಳುಗಳನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಇಡುವುದರಿಂದ ವಾಸ್ತು ದೋಷವು ಪರಿಹಾರವಾಗುತ್ತದೆ. ಧನಿಯಾವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮುಹೂರ್ತದಲ್ಲಿ ಬಳಸಿದರೆ ಲಾಭ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರ ಹಾಗೂ ತಂತ್ರಶಾಸ್ತ್ರಗಳ ಪ್ರಕಾರ ಧನಿಯಾದಿಂದ ಮಾಡುವ ಪರಿಹಾರಗಳ ಬಗ್ಗೆ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ. ಮೊದಲನೆಯದಾಗಿ, ಅನಾವಶ್ಯಕ ಖರ್ಚುಗಳು ಹಾಗೂ ದುಡಿದ ಹಣ ನಿಲ್ಲುವುದೇ ಇಲ್ಲ. ಯಾವುದಾದರೂ ಅನಿರೀಕ್ಷಿತ ಖರ್ಚುಗಳು ಬರುವುದು, ಇದ್ದಕ್ಕಿದ್ದಂತೆ ಹಣ ಬರುವುದು ನಿಂತು ಹೋಗುವುದು. ಇದಕ್ಕೆಲ್ಲ ಕಾರಣ ಶುಕ್ರ ಗ್ರಹದ ಪ್ರಭಾವ ಕಡಿಮೆಯಾಗಿರುವುದು ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಶುಕ್ರ ಗ್ರಹದ ಪ್ರಭಾವ ಕಡಿಮೆಯಾಗಿರುತ್ತೋ ಅಂತಹ ವ್ಯಕ್ತಿಯ ಜೊತೆ ಹಣ ಎಂದಿಗೂ ಉಳಿಯುವುದೇ ಇಲ್ಲ. ಕಷ್ಟಪಟ್ಟು ದುಡಿಯುವುದೆಲ್ಲ ನಿಲ್ಲದೆ ನೀರಿನಂತೆ ಖರ್ಚಾಗುತ್ತಲೇ ಇರುತ್ತದೆ. ಶುಕ್ರ ಗ್ರಹದ ನಿಯಂತ್ರಣ ಲಕ್ಷ್ಮೀ ದೇವಿಯ ಕೈಯಲ್ಲಿರುತ್ತದೆ. ವರ್ಷದ ಮೊದಲನೆಯ ದಿನ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಒಂದು ಹಿಡಿ ಧನಿಯ ಕಾಳುಗಳನ್ನು ಇರಿಸಿ ಅದರ ಮೇಲೆ ಲಕ್ಷ್ಮೀ ದೇವಿಯ ಇರುವ ಒಂದು ಬೆಳ್ಳಿ ನಾಣ್ಯವಿದ್ದರೆ ಅದನ್ನು ಧನಿಯ ಮೇಲಿಟ್ಟು ಲಕ್ಷ್ಮೀ ದೇವಿಯ ಮುಂದೆ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಎಂದು 11 ಬಾರಿ ಜಪಿಸಿ ನಂತರ ಈ ಕೆಂಪು ಬಟ್ಟೆಯನ್ನು ಗಂಟು ಮಾಡಿಕೊಂಡು ಅದನ್ನು ಹಣವಿಡುವ ಲಾಕರ್ ಅಥವಾ ಹಣ ಒಡವೆ ಇಡುವ ಜಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಇಡಿ. ಈ ಗಂಟನ್ನು ಹಣವನ್ನು ಆಕರ್ಷಿಸುವ ಕೆಲಸವನ್ನು ಮಾಡುತ್ತದೆ. ವ್ಯಾಪಾರದಲ್ಲಿ ಇದ್ದಕ್ಕಿದ್ದ ಹಾಗೆ ನಷ್ಟ, ವ್ಯಾಪಾರ ಸ್ಥಳದಲ್ಲಿ ಅನಿರೀಕ್ಷಿತ ಸಂಕಟಗಳು ಎದುರಾಗುತ್ತಿದ್ದರೆ ಈ ಸರಳ ಪರಿಹಾರವನ್ನು ಮಾಡಿ. ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಒಂದು ಹಿಡಿ ಧನಿಯ, 4 ಲವಂಗ ಮತ್ತು 3 ಕರ್ಪೂರವನ್ನು ಇಟ್ಟು ಗಂಟು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪ್ರಾರ್ಥಿಸಿಕೊಂಡು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿರುವ ಹಣದ ಪೆಟ್ಟಿಗೆಯ ಒಳಗೆ ಇಡಬೇಕು. ಪ್ರತಿ ಶುಕ್ರವಾರ ಸಂಜೆ ವೇಳೆ
ಇದನ್ನು ಪೂಜಿಸಬೇಕು. ಮುಂದಿನ ವರ್ಷದಂದು ಈ ಗಂಟನ್ನು ಬದಲಾಯಿಸಿ ಹಳೆಯ ಗಂಟನ್ನು ನದಿಯಲ್ಲಿ ಬಿಡಬೇಕು. ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಯಾವುದಾದರೂ ಹಾಲಿನಿಂದ ಮಾಡಿರುವ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ. ಸ್ನೇಹಿತರೆ, ಹೊಸ ವರ್ಷದಂದು ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರನ್ನು ಪ್ರಾರ್ಥಿಸಿ ಅವರಿಗೆ ಸೀತಾಫಲವನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಒಳ್ಳೆಯ ಫಲಗಳು ಸಿಗುತ್ತದೆ. ಬರಲಿರುವ ಹೊಸ ವರ್ಷ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ, ಸಮೃದ್ಧಿ, ಐಶ್ವರ್ಯ, ಆರೋಗ್ಯ ಹೆಚ್ಚಾಗಲಿ ಎಂದು ಆ ಮಹಾಲಕ್ಷ್ಮಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.